ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ವೆಬ್ಸೈಟು ಹೊಸದಾಗಿ ಬಂದಿದೆ, ಅಪ್ಡೇಟ್ ಆಗಿದೆ, ಮತ್ತು ನಮ್ಮ ಒಂದು ಸ್ಕಾಲರ್ಶಿಪ್ ವೆರಿಫೈ ಆಗಿದೆಯೇ ಇಲ್ವಾ, ಅಮೌಂಟ್ ಯಾವಾಗ ಬರುತ್ತೆ, ಎಲ್ಲ ಒಂದು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ವೆರಿ ಇನ್ಫಾರ್ಮೇಟಿವ್ ಅದರ ವೀಡಿಯೋ ಅದಿದ್ದಾಗಿರುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಹಾಗೂ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಕೂಡ ಇನ್ಫಾರ್ಮೇಟಿವ್ ಆಗಿರೋಂಥ ನಿಮ್ಮ ವೀಡಿಯೋ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಇನ್ನು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅಲ್ಲಿ ಕೂಡ ಜಾಯ್ನ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ, ಈ ಒಂದು ವೀಡಿಯೋದಲ್ಲಿ ನಿಮ್ಮ ಒಂದು SSP ಪೋರ್ಟಲ್ ನ್ಯೂ ವೆಬ್ಸೈಟ್ ಅಂದರೆ ಅಪ್ಡೇಟ್ ಆಗಿರೋಂಥ ವೆಬ್ಸೈಟ್ ಆದರೆ ಬರುತ್ತೆ. ಅಲ್ಲಿ ನಮ್ಮ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು, ಮೊದಲ ಥರ PDF ನಮಗೆ ಶೋ ಆಗ್ತಾ ಇಲ್ಲ, ಈ ಎಲ್ಲ ಒಂದು ಡೌಟ್ಸ್ಗೆ ನಾನು ಈ ಒಂದು ವೀಡಿಯೋದಲ್ಲಿ ಲೈವ್ ಸಮೇತ ತೋರಿಸ್ತೀನಿ. ನೋಡಿ, SSP ಪೋರ್ಟಲ್ ನೀವು ಸ್ಟಾರ್ಟಿಂಗ್ ಈ ಥರ ಬಂದ ತಕ್ಷಣ ನೀವು ಲಾಗಿನ್ ಆಗ್ತೀರಾ. ನಾನು ಲೈವಲ್ಲೇ ಲಾಗಿನ್ ಆಗ್ತೀನಿ. ಮತ್ತು ಮೊದಲ ಥರ ಈಗ PDF ಎಲ್ಲ ಡೌನ್ಲೋಡ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ರು. ಖಂಡಿತ ಡೌನ್ಲೋಡ್ ಮಾಡೋಕ್ಕೆ ಬರ್ತಿಲ್ಲ. ಈಗ ನಾವು ಏನು ಮಾಡಬೇಕು, ಯಾವ ಥರ ನಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಬೇಕು, ಆಮೇಲೆ ಈಗ ನಮಗೆ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಈ ಎಲ್ಲ ಒಂದು ಡೌಟ್ಸ್ಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ನಾನು ಜಸ್ಟ್ ಈಗ ಕ್ಯಾಪ್ಚರ್ ಎಂಟರ್ ಮಾಡ್ತಿದ್ದೀನಿ, ಲೈವಲ್ಲೇ ನೋಡ್ಬೋದು ನೀವು. ಈಗ ಎಂಟರ್ ಆಗಿದ್ಮೇಲೆ ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಆಯಿತು. ಈ ಲಾಗಿನ್ ಆಗಿದ್ಮೇಲೆ ನಮ್ಮ ಒಂದು ಇಯರ್ ವೈಸ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಹಿಂಗೆ ಕಾಣಿಸುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಈ ವರ್ಷದ ಏನು ಸ್ಕಾಲರ್ಶಿಪ್ ಕಾಣಿಸುತ್ತೆ, ಅಕಾಡೆಮಿಕ್ ಇಯರ್ದು 2025-26 ಮೇಲೆ ಕ್ಲಿಕ್ ಮಾಡಿ ವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸದಾಗಿರೋ ಈಗ ಅಪ್ಡೇಟ್ ಆಗಿರೋಂಥ ಸ್ಟೇಟಸ್ ಈ ಥರ ಬರ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಸ್ಟೇಟಸ್ ಈ ಥರ ಬಂದಮೇಲೆ ನಮ್ಮ ಒಂದು ಸ್ಟೇಟಸ್ನ ನಮ್ಮದು ಪೇಮೆಂಟ್ ಸ್ಟೇಟಸ್ ಎಲ್ಲಿ ಕಾಣಿಸುತ್ತೆ ಪೂರ್ತಿ ಸ್ಕೋರ್ ಮಾಡ್ತಾ ಬನ್ನಿ ಡೌನ್ಗೆ. ಅಲ್ಲಿ ಬಂದ ತಕ್ಷಣ ನಿಮಗೆ ನೋಡಿ ಫಸ್ಟ್ನಿಂದ ಕಾಣಿಸ್ತೈತೆ ನಿಮಗೆ ಲಾಸ್ಟಿಂದ 5th ಸ್ಕಾಲರ್ಶಿಪ್ ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡ್ ಆಗುತ್ತೆ, ಟೈಮ್ ತೊಗೋತದೆ, ವೇಟ್ ಮಾಡಿ. ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ಕಾಣಿಸುತ್ತೆ. ಇದ್ರ ಮೇಲೆ ಕೂಡ ಕ್ಲಿಕ್ ಮಾಡಿ, ಯಾಕೆ ಪ್ರತಿಯೊಂದು ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತಾ ಹೋಗುತ್ತೆ. ನೋಡಿ, ಮೊದಲು ಥರ ನಿಮಗೆ ಡೈರೆಕ್ಟಾಗಿ ಪಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಬರಲ್ಲ, ಇದು ತುಂಬ ಲೋಡಿಂಗ್ ತೊಗೋತದೆ. ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಟೈಮ್ ತೊಗೋತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹಾಗೆ ವೇಟ್ ಮಾಡ್ತೀರಿ. ಕಾಂಪೋನೆಂಟ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಏನು ಅಪ್ಲೈ ಮಾಡಿರ್ತೀರ ಆ ಒಂದು ಸ್ಕಾಲರ್ಶಿಪ್ದು ಡೀಟೇಲ್ ಆದರೆ ಇದ್ರಲ್ಲಿ ಸಿಗುತ್ತೆ. ನೀವು ನೋಡ್ಬೋದು, ಇದರಲ್ಲಿ ನೀವು BCWD ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, BCWD ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಸ್ಟ್ ಲೆವೆಲ್ ವೆರಿಫಿಕೇಷನ್ಸ್ ಎರಡೂ ಅದರ ಆಗಿದೆ. ವಿದ್ಯಾ ಸಿರೀಸ್ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಆ್ಯಂಡ್ BCD ಫೀ ರಿಯಂಬರ್ಸ್ಮೆಂಟು. ನೆಕ್ಸ್ಟ್ ನೀವು ಹಾಗೆ ಅದನ್ನು ಮೇಲೆ ಒಂದೇ ಸಾರಿ ಕ್ಲಿಕ್ ಮಾಡೋದು ಸ್ಕಾಲರ್ಶಿಪ್ ಕಾಂಪೋನೆಂಟ್ ಫಾರ್ ಅಪ್ರೂವ್ಡ್ ಫಾರ್ ಪೇಮೆಂಟ್ ಅಂತ ನೋಡಿದ್ರೆ ಅದರಲ್ಲೂ ಕೂಡ ನಿಮಗೆ ಎರಡೂ ರೀತಿ ಅಂದರೆ ನಿಮಗೆ ಏನಿರ್ತದೆ ಇದೆರಡು ಅಪ್ರೂವ್ಡ್ ಆಗಿಬಿಟ್ಟು ಅಮೌಂಟ್ ಕೂಡ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಅಂತ ಬಂದರೆ ಅಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮಗೆ ಯಾವಾಗ ಪುಷ್ ಟು DBT ಕೂಡ ಎಸ್ ಅಂತ ಆಗಿದೆ ಅನ್ನೋದು. ಇಲ್ಲಿ ಪುಷ್ ಟು DBT ಎಸ್ ಅಂತ ಆದರೆ ವಿತಿನ್ ನಿಮಗೆ 1-2-3 ಡೇಸಲ್ಲಿ ಅಮೌಂಟ್ ಬರುತ್ತೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಕೂಡ ಮಾರ್ನಿಂಗ್ ತಿಳಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಬಂದರೆ DBTಲಿ ಏನಂತದ್ದು ಅದರ ಕೂಡ ನಿಮಗೆ ಪೇಮೆಂಟ್ ಅಪ್ಲೋಡ್ ಬೈ DD ಅನ್ನೋ DBT ಕೂಡ ಎಸ್ ಅಂತಾಗಿದೆ, ಅದ್ರ ಕೋಡ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇದು ಆಲ್ರೆಡಿ ಅಮೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ಅಮೌಂಟ್ ಕೂಡ ಮೆನ್ಷನ್ ಆಗಿ ತೋರಿಸ್ತಿದೆ. ಟೋಟಲ್ ಅಮೌಂಟ್ ಬಂದ್ಬಿಟ್ಟು BCWD ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 18,000 ಮತ್ತು ವಿದ್ಯಾ ಸಿರಿ ಸ್ಕೀಮ್ ಅಂಡರ್ ಬಂದ್ಬಿಟ್ಟು 15,000. ಅದ್ರದ್ದು ಅಪ್ಲಿಕೇಶನ್ ನಂಬರು, ಡೇಟು, ಕ್ರೆಡಿಟ್ಸನ್ನು ಎಲ್ಲ ಬಂದು ಕಾಣಿಸುತ್ತೆ. ನೋಡಿ, ಇದೇ ಮಂತು February 2 ನನಗೆ ಈ ಒಂದು ಅಮೌಂಟ್ ಅದರ ಕ್ರೆಡಿಟ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ January 29 ನಿಮಗೆ ವಿದ್ಯಾ ಸಿರೀಸ್ ಅಮೌಂಟ್ ಅದರ ಕ್ರೆಡಿಟ್ ಅದಾಗಿರುತ್ತೆ. ಇದು ಈ ವರ್ಷ ಈ ಥರ ಸ್ಟೇಟಸ್ ನೀವು ಚೆಕ್ ಮಾಡಬೇಕಾಗುತ್ತೆ. ಮೊದಲ ಥರ ನೋಡಿ, ಇಲ್ಲಿ ಮೈನಸ್ ಐಕಾನ್ ಕ್ಲಿಕ್ ಮಾಡಿಲ್ಲ ಅಂದರೆ ಒಂದೊಂದು ಸರಿ ಬರೋದಿಲ್ಲ. ಈಗ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಅಂದರೆ ಈ ಐಕಾನ್ ಕ್ಲಿಕ್ ಮಾಡಿಬಿಟ್ರೆ ಕ್ಲೋಸ್ ಆದರೆ ಆಗುತ್ತೆ. ಬಟ್ ನೀವು ಯಾವ ಥರ ಅಂದರೆ ಜಸ್ಟ್ ಇದೇನು ಕಾಣಿಸುತ್ತಲ್ಲ ಕಾಂಪೋನೆಂಟ್ ಸ್ಕಾಲರ್ಶಿಪ್ ಮೇಲೆ ಇದರ ಕ್ಲಿಕ್ ಮಾಡಿದ್ರೆ ನಿಮ್ಮದೆಲ್ಲ ಒಂದು ಸ್ಕಾಲರ್ಶಿಪ್ ಏನು ಸ್ಟೇಟಸ್ ಇದೆ ಅದು ನಿಮಗೆ ಇಲ್ಲಿ ತೋರಿಸೋಗುತ್ತೆ. ಮುಂದಿನ ವರ್ಷ ನೋಡೋಣ ಅದು ಯಾವ ಥರ ಕೊಡ್ತಾರೆ, ಇದೇ ಥರ ಸ್ಟೇಟಸ್ ಕೊಡ್ತಾರೆ ಇಲ್ಲ ಸೇಮ್ ಪ್ರೀವಿಯಸ್ ಇಯರ್ ಯಾವ ಥರ ಇತ್ತು ಆ ಥರ ಒಂದು ಸ್ಟೇಟಸ್ ಕೊಡ್ತಾರೆ ಅಂತ ನೋಡ್ತಾ ಹೋಗೋಣ. ಇದಿಷ್ಟು ಸ್ಕಾಲರ್ಶಿಪ್ದು ಹೊಸ ಅಪ್ಡೇಟು ಯಾವ ಥರ ಇತ್ತು ಅಂತಂದು ನಿಮ್ದೇನೋ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಆನ್ಸರ್ ಮಾಡ್ತೀನಿ ಆಯಿತಾ. ಇಲ್ಲಾಂದರೆ ಡೆಡಿಕೇಟ್ ಆಗಿ ಅದು ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಸಿಗೋಣ ಗೈಸ್. ಆಮೇಲೆ ಇನ್ನೊಂದು ನಿಮ್ಮದು ವೆರಿಫಿಕೇಷನ್ಸ್ ಅಮೌಂಟ್ ಯಾವ ಥರ ಇದ್ದರೆ ಬರುತ್ತೆ ಅಂತ ಸಾಕಷ್ಟು ಜನ ಕ್ವಶನ್ಸ್ ಆದರೆ ಕೇಳ್ತಾ ಹೋಗ್ತಿದ್ರು. ಇಲ್ಲೊಂದು ಕಾಣಿಸುತ್ತಲ್ಲ ನಿಮಗೆ ಪುಷ್ ಟು DBT ಎಸ್ ಅಂತದ್ದು ಅಮೌಂಟ್ ಆದರೆ ಮೆನ್ಷನ್ ಆಗಿ DBT ನೋ ಅಂತ ಇದ್ರೂ ಪರವಾಗಿಲ್ಲ, ಅಮೌಂಟ್ ಬರುತ್ತೆ ವಿತಿನ್ ಒಂದು 15 ಡೇಸಲ್ಲಿ. ಯಾಕಂದರೆ DD ಬಂದು ಅಪ್ಲೋಡ್ ಮಾಡಬೇಕಾಗಿರುತ್ತೆ. DD ಅಪ್ರೂವ್ಡ್ ಆದ ತಕ್ಷಣ ನಿಮಗೆ ವಿತಿನ್ 15 or 10 ಡೇಸಲ್ಲಿ ನಿಮಗೆ ಅಮೌಂಟ್ ಆದರೆ ಕ್ರಿಯೇಟ್ ಆಗ್ತಾ ಹೇಳ್ತಾ ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.